ಅಸ್ಥಿ ಪಂಜರಗಳನ್ನ ನೋಡೋದಕ್ಕೆ ಯಾವ ರೀತಿ ಈ ಕೆಲಸಗಳು ಮುಂದುವರಿತಾ ಇದೆ ಅಂತ ನೋಡೋದಕ್ಕೆ ಇಲ್ಲಿ ಬರುವಂತ ನಿರೀಕ್ಷೆ ಬಹುತೇಕ ಇರುವಂತದ್ದು ಇವತ್ತು ಕೆಲವೇ ನಿಮಿಷಗಳು ಅಥವಾ ಸುಮಾರು ಗಂಟೆಗಳಲ್ಲಿ ಇಲ್ಲಿ ಬಂದು ಆ ಒಂದು ಪ್ರೋಸೆಸ್ ಅನ್ನ ವೀಕ್ಷಣೆ ಮಾಡಿ ಅದಾದ ನಂತರ ಮುಂದೆ ತೆಗೆದುಕೊಳ್ಳಬೇಕಾದಂತ ಕ್ರಮಗಳನ್ನ ಈಗಾಗಲೇ ಡಿಸ್ಕಸ್ ಮಾಡಲಾಗಿದೆ. ಇವತ್ತು ಈಗಾಗಲೇ ಒಂದು ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ, ಅಂದ್ರೆ ಪೂರ್ಣ ಪ್ರಮಾಣದಲ್ಲವಾದ್ರೂ ಕೂಡ ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ ಇನ್ನಷ್ಟು ಚಾಲೆಂಜಿಂಗ್ ಆಗುತ್ತೆ. ಅದರ ಜೊತೆಗೆ ಕಲೆಕ್ಟ್ ಮಾಡಬೇಕಾದಂತ ಡೇಟಾ ಏನಿರುತ್ತೆ, ನೀವು ಹೋಗಬೇಕಾದಂತ ಮಾರ್ಗ ಯಾವ್ದಿರುತ್ತೆ, ಎಲ್ಲಿ ಸೂಕ್ಷ್ಮ ವಿಚಾರಗಳನ್ನ ಪರಿಗಣಿಸಬೇಕಾಗುತ್ತೆ ಅನ್ನೋ ಒಂದು ಡೈರೆಕ್ಷನ್ ಅನ್ನು ಕೂಡ ಕೊಟ್ಟು ಹೋಗುವಂತ ಸಾಧ್ಯತೆ ಇರುವಂತದ್ದು. ಪ್ರಾಬಬ್ಲಿ ಈ 13ನೇ ಪಾಯಿಂಟ್ ನಲ್ಲಿ ಅತಿ ಹೆಚ್ಚು ಮೂಳೆಗಳು ಸಿಗುವಂತ ನಿರೀಕ್ಷೆ ಯಾಕೆ ಎಲ್ರಿಗೂ ಇರುವಂತದಂದ್ರೆ, ಅದೇ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ, ವಿಸಿಲ್ ಬ್ಲೋವರ್ ಏನಿದ್ದಾನೆ, ಪ್ರಣವ್ ಮೋಹಂತಿರ್ ಅವರ ನೇತೃತ್ವದಲ್ಲೇ ಅಲ್ಲಿ ಗುಂಡಿಯನ್ನು ಅಗೆಯಬೇಕು, ನಾನು ಅದೇ ಜಾಗದಲ್ಲಿ ಹೂತಿದ್ದೇನೆ ಅನ್ನೋ ನೆನಪಿದೆ, ಅಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅಸ್ಥಿ ಪಂಜರಗಳು ಸಿಗ್ತಾವೆ ಅಂತ ಏನು ಮಾಹಿತಿಯನ್ನ ಕೊಟ್ಟಿದ್ದ, ಆ ಮಾಹಿತಿಯನ್ನ ಆಧರಿಸಿ ಈಗ ನ್ಯೂಮರಲಾಜಿಕಲಿ ಅಂದ್ರೆ ನಂಬರ್ ವೈಸ್ ಈ ಸದ್ಯದ ಮಟ್ಟಿಗೆ 1 ರಿಂದ 5 ಆಗಿತ್ತು. ಇವತ್ತು 6ನೇ ಎಕ್ಸಿಮೇಷನ್ ಆರಂಭ ಮಾಡಿರುವಂತದ್ದು. ಇನ್ನ ಉಳಿದಂತೆ 6 ಪ್ರದೇಶಗಳಲ್ಲಿ ಎಕ್ಸಿಮೇಷನ್ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಇದಾದ ನಂತರವಷ್ಟೇ ಈ ಒಂದಿಷ್ಟು ಮಾದರಿಗಳನ್ನ ಎಫ್ಎಸ್ಎಲ್ಗೆ ಕೊಡುವಂತ ಸಾಧ್ಯತೆ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ನಾವು ನೋಡಬಹುದಾಗಿರುವಂತದ್ದು. ಸಂಜೆ 6 ಗಂಟೆಯವರೆಗೂ ಈ ಒಂದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಅದಾದ ನಂತರ ಕತ್ತಲಿನಲ್ಲಿ ಈ ಒಂದು ಮೂಳೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಕೆಲಸವನ್ನ ಮಾಡಬಾರದು. ಅದು ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳಕಿನ ವ್ಯವಸ್ಥೆ ಇದ್ದರೂ ಕೂಡ, ಬೆಳಕಿನ ವ್ಯವಸ್ಥೆ ನಾವು ಕಲ್ಪಿಸಿಕೊಂಡ್ರೂ ಕೂಡ ನ್ಯಾಚುರಲ್ ಲೈಟ್ ಇಲ್ಲದೆ ಇರೋದ್ರಿಂದ ವಿಡಿಯೋ ಚಿತ್ರೀಕರಣಕ್ಕೆ ಸಮಸ್ಯೆ ಆಗಬಹುದು, ಕೋರ್ಟ್ಗೆ ನೀಡುವಂತಹ ಪ್ರೂಫ್ ನಲ್ಲಿ ಸಮಸ್ಯೆ ಆಗಬಹುದು. ಅದರ ಜೊತೆಗೆ ಒಂದಿಷ್ಟು ನಾನಾ ರೀತಿಯ ವ್ಯತಿರಿಕ್ತ ಆಲೋಚನೆಗಳು ಬರಬಹುದು ಅನ್ನೋ ಒಂದು ಕಾರಣದಿಂದಾಗಿ 6 ಗಂಟೆಯ ವೇಳೆಗೆ ಈ ಒಂದು ಎಕ್ಸಿಮ್ ಪ್ರೋಸೆಸ್ ಏನ್ ನಡೀತಾ ಇದೆ ಇವತ್ತು ಅದು ನಿಲ್ಲಿಸಲಾಗುತ್ತೆ. ಮತ್ತೆ ನಾಳೆ ಇದೇ ಕೆಲಸವನ್ನ ಬೆಳಿಗ್ಗೆ 11:30ಕ್ಕೆ ಆರಂಭ ಮಾಡುವಂತ ಯಥಾ ಪ್ರಕಾರ ಕಳೆದ 2 ದಿನದಿಂದ ನಾವೇನ್ ನೋಡ್ತಾ ಇದ್ವಿ, ಇದೇ ಒಂದು ಪ್ಯಾಟರ್ನ್ ನಾಳೆ ಕೂಡ ಫಾಲೋ ಆಗುತ್ತೆ. ಆದ್ರೆ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಈ ವ್ಯಕ್ತಿ ಹೇಳುತ್ತಿರುವಂತ ಶವಗಳೇ ಅದಾಗಿದ್ದರೆ ಈ ಒಂದು ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಂತೆ ಆಗುತ್ತೆ. ಕೇವಲ ರಾಜ್ಯವಲ್ಲ, ಇಡೀ ದೇಶ, ಇಡೀ ವಿಶ್ವದಲ್ಲೇ ಇಂತಹ ಘಟನೆ ನಡೆದಿರಲಿಲ್ಲ ಅಂತ ಅನೇಕ ಆಯಾಮಗಳಲ್ಲಿ ಹೇಳ್ತಿರುವಂತದ್ದು. ಈ ವ್ಯಕ್ತಿ ಹೇಳಿದ್ದು ನಿಜವೇ ಆಗಿದ್ರೆ ಖಂಡಿತವಾಗಿಯೂ ಆ ರೀತಿ ಆಗುತ್ತೆ. ಇಲ್ಲವಾದರೆ, ಈ ವ್ಯಕ್ತಿ ಹೇಳಿಕೆಯ ತದ್ವಿರುದ್ಧವಾದರೆ, ಈ ನದಿಯಲ್ಲಿ ತೇಲಿ ಬಂದ ಅನಾಮಿಕ ಅಥವಾ ಅನಾಥ ಶವಗಳಾಗಿದ್ದು ಅದರ ದಾಖಲೆಗಳು ಸಿಕ್ಕರೆ ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನ ಅನ್ನೊಂದು ಆಯಾಮ ಕೂಡ ಈಗ ತನಿಖೆಗೆ ಮುಂದುವರಿಯುತ್ತೆ. ಅದರ ಜೊತೆಗೆ ಇದು ಒಂದು ಸುಳ್ಳು ಆರೋಪವಾಗಿದ್ದರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ಬೇರೆ ರೀತಿಯ ಆಯಾಮದಲ್ಲಿ ತನಿಖೆ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಈ ಸದ್ಯದ ಮಟ್ಟಿಗೆ ನೋಡಬಹುದಾಗಿರುವಂತದ್ದು. ಶ್ರೀಲಕ್ಷ್ಮಿ, ಅಸ್ಥಿ ಪಂಜರಗಳನ್ನ ನೋಡೋದಕ್ಕೆ ಯಾವ ರೀತಿ ಈ ಕೆಲಸಗಳು ಮುಂದುವರಿತಾ ಇದೆ ಅಂತ ನೋಡೋದಕ್ಕೆ ಇಲ್ಲಿ ಬರುವಂತ ನಿರೀಕ್ಷೆ ಬಹುತೇಕ ಇರುವಂತದ್ದು. ಇವತ್ತು ಕೆಲವೇ ನಿಮಿಷಗಳು ಅಥವಾ ಸುಮಾರು ಗಂಟೆಗಳಲ್ಲಿ ಇಲ್ಲಿ ಬಂದು ಆ ಒಂದು ಪ್ರೋಸೆಸ್ ಅನ್ನ ವೀಕ್ಷಣೆ ಮಾಡಿ ಅದಾದ ನಂತರ ಮುಂದೆ ತೆಗೆದುಕೊಳ್ಳಬೇಕಾದಂತ ಕ್ರಮಗಳನ್ನ ಈಗಾಗಲೇ ಡಿಸ್ಕಸ್ ಮಾಡಲಾಗಿದೆ. ಇವತ್ತು ಈಗಾಗಲೇ ಒಂದು ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ, ಅಂದ್ರೆ ಪೂರ್ಣ ಪ್ರಮಾಣದಲ್ಲವಾದ್ರೂ ಕೂಡ ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ ಇನ್ನಷ್ಟು ಚಾಲೆಂಜಿಂಗ್ ಆಗುತ್ತೆ. ಅದರ ಜೊತೆಗೆ ಕಲೆಕ್ಟ್ ಮಾಡಬೇಕಾದಂತ ಡೇಟಾ ಏನಿರುತ್ತೆ, ನೀವು ಹೋಗಬೇಕಾದಂತ ಮಾರ್ಗ ಯಾವ್ದಿರುತ್ತೆ, ಎಲ್ಲಿ ಸೂಕ್ಷ್ಮ ವಿಚಾರಗಳನ್ನ ಪರಿಗಣಿಸಬೇಕಾಗುತ್ತೆ ಅನ್ನೋ ಒಂದು ಡೈರೆಕ್ಷನ್ ಅನ್ನು ಕೂಡ ಕೊಟ್ಟು ಹೋಗುವಂತ ಸಾಧ್ಯತೆ ಇರುವಂತದ್ದು. ಪ್ರಾಬಬ್ಲಿ ಈ 13ನೇ ಪಾಯಿಂಟ್ ನಲ್ಲಿ ಅತಿ ಹೆಚ್ಚು ಮೂಳೆಗಳು ಸಿಗುವಂತ ನಿರೀಕ್ಷೆ ಯಾಕೆ ಎಲ್ರಿಗೂ ಇರುವಂತದಂದ್ರೆ, ಅದೇ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ, ವಿಸಿಲ್ ಬ್ಲೋವರ್ ಏನಿದ್ದಾನೆ, ಪ್ರಣವ್ ಮೋಹಂತಿರ್ ಅವರ ನೇತೃತ್ವದಲ್ಲೇ ಅಲ್ಲಿ ಗುಂಡಿಯನ್ನು ಅಗೆಯಬೇಕು, ನಾನು ಅದೇ ಜಾಗದಲ್ಲಿ ಹೂತಿದ್ದೇನೆ ಅನ್ನೋ ನೆನಪಿದೆ, ಅಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅಸ್ಥಿ ಪಂಜರಗಳು ಸಿಗ್ತಾವೆ ಅಂತ ಏನು ಮಾಹಿತಿಯನ್ನ ಕೊಟ್ಟಿದ್ದ, ಆ ಮಾಹಿತಿಯನ್ನ ಆಧರಿಸಿ ಈಗ ನ್ಯೂಮರಲಾಜಿಕಲಿ ಅಂದ್ರೆ ನಂಬರ್ ವೈಸ್ ಈ ಸದ್ಯದ ಮಟ್ಟಿಗೆ 1 ರಿಂದ 5 ಆಗಿತ್ತು. ಇವತ್ತು 6ನೇ ಎಕ್ಸಿಮೇಷನ್ ಆರಂಭ ಮಾಡಿರುವಂತದ್ದು. ಇನ್ನ ಉಳಿದಂತೆ 6 ಪ್ರದೇಶಗಳಲ್ಲಿ ಎಕ್ಸಿಮೇಷನ್ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಇದಾದ ನಂತರವಷ್ಟೇ ಈ ಒಂದಿಷ್ಟು ಮಾದರಿಗಳನ್ನ ಎಫ್ಎಸ್ಎಲ್ಗೆ ಕೊಡುವಂತ ಸಾಧ್ಯತೆ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ನಾವು ನೋಡಬಹುದಾಗಿರುವಂತದ್ದು. ಸಂಜೆ 6 ಗಂಟೆಯವರೆಗೂ ಈ ಒಂದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಅದಾದ ನಂತರ ಕತ್ತಲಿನಲ್ಲಿ ಈ ಒಂದು ಮೂಳೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಕೆಲಸವನ್ನ ಮಾಡಬಾರದು. ಅದು ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳಕಿನ ವ್ಯವಸ್ಥೆ ಇದ್ದರೂ ಕೂಡ, ಬೆಳಕಿನ ವ್ಯವಸ್ಥೆ ನಾವು ಕಲ್ಪಿಸಿಕೊಂಡ್ರೂ ಕೂಡ ನ್ಯಾಚುರಲ್ ಲೈಟ್ ಇಲ್ಲದೆ ಇರೋದ್ರಿಂದ ವಿಡಿಯೋ ಚಿತ್ರೀಕರಣಕ್ಕೆ ಸಮಸ್ಯೆ ಆಗಬಹುದು, ಕೋರ್ಟ್ಗೆ ನೀಡುವಂತಹ ಪ್ರೂಫ್ ನಲ್ಲಿ ಸಮಸ್ಯೆ ಆಗಬಹುದು. ಅದರ ಜೊತೆಗೆ ಒಂದಿಷ್ಟು ನಾನಾ ರೀತಿಯ ವ್ಯತಿರಿಕ್ತ ಆಲೋಚನೆಗಳು ಬರಬಹುದು ಅನ್ನೋ ಒಂದು ಕಾರಣದಿಂದಾಗಿ 6 ಗಂಟೆಯ ವೇಳೆಗೆ ಈ ಒಂದು ಎಕ್ಸಿಮ್ ಪ್ರೋಸೆಸ್ ಏನ್ ನಡೀತಾ ಇದೆ ಇವತ್ತು ಅದು ನಿಲ್ಲಿಸಲಾಗುತ್ತೆ. ಮತ್ತೆ ನಾಳೆ ಇದೇ ಕೆಲಸವನ್ನ ಬೆಳಿಗ್ಗೆ 11:30ಕ್ಕೆ ಆರಂಭ ಮಾಡುವಂತ ಯಥಾ ಪ್ರಕಾರ ಕಳೆದ 2 ದಿನದಿಂದ ನಾವೇನ್ ನೋಡ್ತಾ ಇದ್ವಿ, ಇದೇ ಒಂದು ಪ್ಯಾಟರ್ನ್ ನಾಳೆ ಕೂಡ ಫಾಲೋ ಆಗುತ್ತೆ. ಆದ್ರೆ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಈ ವ್ಯಕ್ತಿ ಹೇಳುತ್ತಿರುವಂತ ಶವಗಳೇ ಅದಾಗಿದ್ದರೆ ಈ ಒಂದು ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಂತೆ ಆಗುತ್ತೆ. ಕೇವಲ ರಾಜ್ಯವಲ್ಲ, ಇಡೀ ದೇಶ, ಇಡೀ ವಿಶ್ವದಲ್ಲೇ ಇಂತಹ ಘಟನೆ ನಡೆದಿರಲಿಲ್ಲ ಅಂತ ಅನೇಕ ಆಯಾಮಗಳಲ್ಲಿ ಹೇಳ್ತಿರುವಂತದ್ದು. ಈ ವ್ಯಕ್ತಿ ಹೇಳಿದ್ದು ನಿಜವೇ ಆಗಿದ್ರೆ ಖಂಡಿತವಾಗಿಯೂ ಆ ರೀತಿ ಆಗುತ್ತೆ. ಇಲ್ಲವಾದರೆ, ಈ ವ್ಯಕ್ತಿ
ಹೇಳಿಕೆಯ ತದ್ವಿರುದ್ಧವಾದರೆ, ಈ ನದಿಯಲ್ಲಿ ತೇಲಿ ಬಂದ ಅನಾಮಿಕ ಅಥವಾ ಅನಾಥ ಶವಗಳಾಗಿದ್ದು ಅದರ ದಾಖಲೆಗಳು ಸಿಕ್ಕರೆ ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನ ಅನ್ನೋ ಆಯಾಮ ಕೂಡ ಈಗ ತನಿಖೆಗೆ ಮುಂದುವರಿಯುತ್ತೆ. ಅದರ ಜೊತೆಗೆ ಇದು ಒಂದು ಸುಳ್ಳು ಆರೋಪವಾಗಿದ್ದರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ಬೇರೆ ರೀತಿಯ ಆಯಾಮದಲ್ಲಿ ತನಿಖೆ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಈ ಸದ್ಯದ ಮಟ್ಟಿಗೆ ನೋಡಬಹುದಾಗಿರುವಂತದ್ದು. ಶ್ರೀಲಕ್ಷ್ಮಿ, ಅಸ್ಥಿ ಪಂಜರಗಳನ್ನ ನೋಡೋದಕ್ಕೆ ಯಾವ ರೀತಿ ಈ ಕೆಲಸಗಳು ಮುಂದುವರಿತಾ ಇದೆ ಅಂತ ನೋಡೋದಕ್ಕೆ ಇಲ್ಲಿ ಬರುವಂತ ನಿರೀಕ್ಷೆ ಬಹುತೇಕ ಇರುವಂತದ್ದು ಇವತ್ತು ಕೆಲವೇ ನಿಮಿಷಗಳು ಅಥವಾ ಸುಮಾರು ಗಂಟೆಗಳಲ್ಲಿ ಇಲ್ಲಿ ಬಂದು ಆ ಒಂದು ಪ್ರೋಸೆಸ್ ಅನ್ನ ವೀಕ್ಷಣೆ ಮಾಡಿ ಅದಾದ ನಂತರ ಮುಂದೆ ತೆಗೆದುಕೊಳ್ಳಬೇಕಾದಂತ ಕ್ರಮಗಳನ್ನ ಈಗಾಗಲೇ ಡಿಸ್ಕಸ್ ಮಾಡಲಾಗಿದೆ. ಇವತ್ತು ಈಗಾಗಲೇ ಒಂದು ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲವಾದ್ರೂ ಕೂಡ ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ ಇನ್ನಷ್ಟು ಚಾಲೆಂಜಿಂಗ್ ಆಗುತ್ತೆ. ಅದರ ಜೊತೆಗೆ ಕಲೆಕ್ಟ್ ಮಾಡಬೇಕಾದಂತ ಡೇಟಾ ಏನಿರುತ್ತೆ, ನೀವು ಹೋಗಬೇಕಾದಂತ ಮಾರ್ಗ ಯಾವ್ದಿರುತ್ತೆ, ಎಲ್ಲಿ ಸೂಕ್ಷ್ಮ ವಿಚಾರಗಳನ್ನ ಪರಿಗಣಿಸಬೇಕಾಗುತ್ತೆ ಅನ್ನೋ ಒಂದು ಡೈರೆಕ್ಷನ್ ಅನ್ನು ಕೂಡ ಕೊಟ್ಟು ಹೋಗುವಂತ ಸಾಧ್ಯತೆ ಇರುವಂತದ್ದು. ಪ್ರಾಬಬ್ಲಿ ಈ 13ನೇ ಪಾಯಿಂಟ್ ನಲ್ಲಿ ಅತಿ ಹೆಚ್ಚು ಮೂಳೆಗಳು ಸಿಗುವಂತ ನಿರೀಕ್ಷೆ ಯಾಕೆ ಎಲ್ರಿಗೂ ಇರುವಂತದಂದ್ರೆ, ಅದೇ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ, ವಿಸಿಲ್ ಬ್ಲೋವರ್ ಏನಿದ್ದಾನೆ, ಪ್ರಣವ್ ಮೋಹಂತಿರ್ ಅವರ ನೇತೃತ್ವದಲ್ಲೇ ಅಲ್ಲಿ ಗುಂಡಿಯನ್ನು ಅಗೆಯಬೇಕು, ನಾನು ಅದೇ ಜಾಗದಲ್ಲಿ ಹೂತಿದ್ದೇನೆ ಅನ್ನೋ ನೆನಪಿದೆ, ಅಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅಸ್ಥಿ ಪಂಜರಗಳು ಸಿಗ್ತವೆ ಅಂತ ಏನು ಮಾಹಿತಿಯನ್ನ ಕೊಟ್ಟಿದ್ದ, ಆ ಮಾಹಿತಿಯನ್ನ ಆಧರಿಸಿ ಈಗ ನ್ಯೂಮರಲಾಜಿಕಲಿ ಅಂದ್ರೆ ನಂಬರ್ ವೈಸ್ ಈ ಸದ್ಯದ ಮಟ್ಟಿಗೆ 1 ರಿಂದ 5 ಆಗಿತ್ತು. ಇವತ್ತು 6ನೇ ಎಕ್ಸಿಮೇಷನ್ ಆರಂಭ ಮಾಡಿರುವಂತದ್ದು. ಇನ್ನ ಉಳಿದಂತೆ 6 ಪ್ರದೇಶಗಳಲ್ಲಿ ಎಕ್ಸಿಮೇಷನ್ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಇದಾದ ನಂತರವಷ್ಟೇ ಈ ಒಂದಿಷ್ಟು ಮಾದರಿಗಳನ್ನ ಎಫ್ಎಸ್ಎಲ್ಗೆ ಕೊಡುವಂತ ಸಾಧ್ಯತೆ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ನಾವು ನೋಡಬಹುದಾಗಿರುವಂತದ್ದು. ಸಂಜೆ 6 ಗಂಟೆಯವರೆಗೂ ಈ ಒಂದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಅದಾದ ನಂತರ ಕತ್ತಲಿನಲ್ಲಿ ಈ ಒಂದು ಮೂಳೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಕೆಲಸವನ್ನ ಮಾಡಬಾರದು. ಅದು ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳಕಿನ ವ್ಯವಸ್ಥೆ ಇದ್ದರೂ ಕೂಡ, ಬೆಳಕಿನ ವ್ಯವಸ್ಥೆ ನಾವು ಕಲ್ಪಿಸಿಕೊಂಡ್ರೂ ಕೂಡ ನ್ಯಾಚುರಲ್ ಲೈಟ್ ಇಲ್ಲದೆ ಇರೋದ್ರಿಂದ ವಿಡಿಯೋ ಚಿತ್ರೀಕರಣಕ್ಕೆ ಸಮಸ್ಯೆ ಆಗಬಹುದು, ಕೋರ್ಟ್ಗೆ ನೀಡುವಂತಹ ಪ್ರೂಫ್ ನಲ್ಲಿ ಸಮಸ್ಯೆ ಆಗಬಹುದು. ಅದರ ಜೊತೆಗೆ ಒಂದಿಷ್ಟು ನಾನಾ ರೀತಿಯ ವ್ಯತಿರಿಕ್ತ ಆಲೋಚನೆಗಳು ಬರಬಹುದು ಅನ್ನೋ ಒಂದು ಕಾರಣದಿಂದಾಗಿ 6 ಗಂಟೆಯ ವೇಳೆಗೆ ಈ ಒಂದು ಎಕ್ಸ್ಯೂಮ್ ಪ್ರೋಸೆಸ್ ಏನ್ ನಡೀತಾ ಇದೆ ಇವತ್ತು ಅದು ನಿಲ್ಲಿಸಲಾಗುತ್ತೆ. ಮತ್ತೆ ನಾಳೆ ಇದೇ ಕೆಲಸವನ್ನ ಬೆಳಿಗ್ಗೆ 11:30ಕ್ಕೆ ಆರಂಭ ಮಾಡುವಂತ ಯಥಾ ಪ್ರಕಾರ ಕಳೆದ 2 ದಿನದಿಂದ ನಾವೇನ್ ನೋಡ್ತಾ ಇದ್ವಿ, ಇದೇ ಒಂದು ಪ್ಯಾಟರ್ನ್ ನಾಳೆ ಕೂಡ ಫಾಲೋ ಆಗುತ್ತೆ. ಆದ್ರೆ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಈ ವ್ಯಕ್ತಿ ಹೇಳುತ್ತಿರುವಂತ ಶವಗಳೇ ಅದಾಗಿದ್ದರೆ ಈ ಒಂದು ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಂತೆ ಆಗುತ್ತೆ. ಕೇವಲ ರಾಜ್ಯವಲ್ಲ, ಇಡೀ ದೇಶ, ಇಡೀ ವಿಶ್ವದಲ್ಲೇ ಇಂತಹ ಘಟನೆ ನಡೆದಿರಲಿಲ್ಲ ಅಂತ ಅನೇಕ ಆಯಾಮಗಳಲ್ಲಿ ಹೇಳ್ತಿರುವಂತದ್ದು. ಈ ವ್ಯಕ್ತಿ ಹೇಳಿದ್ದು ನಿಜವೇ ಆಗಿದ್ರೆ ಖಂಡಿತವಾಗಿಯೂ ಆ ರೀತಿ ಆಗುತ್ತೆ. ಇಲ್ಲವಾದರೆ, ಈ ವ್ಯಕ್ತಿ ಹೇಳಿಕೆಯ ತದ್ವಿರುದ್ಧವಾದರೆ, ಈ ನದಿಯಲ್ಲಿ ತೇಲಿ ಬಂದ ಅನಾಮಿಕ ಅಥವಾ ಅನಾಥ ಶವಗಳಾಗಿದ್ದು ಅದರ ದಾಖಲೆಗಳು ಸಿಕ್ಕರೆ ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನ ಅನ್ನೋ ಆಯಾಮ ಕೂಡ ಈಗ ತನಿಖೆಗೆ ಮುಂದುವರಿಯುತ್ತೆ. ಅದರ ಜೊತೆಗೆ ಇದು ಒಂದು ಸುಳ್ಳು ಆರೋಪವಾಗಿದ್ದರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ಬೇರೆ ರೀತಿಯ ಆಯಾಮದಲ್ಲಿ ತನಿಖೆ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಈ ಸದ್ಯದ ಮಟ್ಟಿಗೆ ನೋಡಬಹುದಾಗಿರುವಂತದ್ದು. ಶ್ರೀಲಕ್ಷ್ಮಿ, ಅಸ್ಥಿ ಪಂಜರಗಳನ್ನ ನೋಡೋದಕ್ಕೆ ಯಾವ ರೀತಿ ಈ ಕೆಲಸಗಳು ಮುಂದುವರಿತಾ ಇದೆ ಅಂತ ನೋಡೋದಕ್ಕೆ ಇಲ್ಲಿ ಬರುವಂತ ನಿರೀಕ್ಷೆ ಬಹುತೇಕ ಇರುವಂತದ್ದು. ಇವತ್ತು ಕೆಲವೇ ನಿಮಿಷಗಳು ಅಥವಾ ಸುಮಾರು ಗಂಟೆಗಳಲ್ಲಿ ಇಲ್ಲಿ ಬಂದು ಆ ಒಂದು ಪ್ರೋಸೆಸ್ ಅನ್ನ ವೀಕ್ಷಣೆ ಮಾಡಿ ಅದಾದ ನಂತರ ಮುಂದೆ ತೆಗೆದುಕೊಳ್ಳಬೇಕಾದಂತ ಕ್ರಮಗಳನ್ನ ಈಗಾಗಲೇ ಡಿಸ್ಕಸ್ ಮಾಡಲಾಗಿದೆ. ಇವತ್ತು ಈಗಾಗಲೇ ಒಂದು ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಅಲ್ಲವಾದ್ರೂ ಕೂಡ ಅಸ್ಥಿ ಪಂಜರ ಸಿಕ್ಕಿರೋದ್ರಿಂದ ಇನ್ನಷ್ಟು ಚಾಲೆಂಜಿಂಗ್ ಆಗುತ್ತೆ. ಅದರ ಜೊತೆಗೆ ಕಲೆಕ್ಟ್ ಮಾಡಬೇಕಾದಂತ ಡೇಟಾ ಏನಿರುತ್ತೆ, ನೀವು ಹೋಗಬೇಕಾದಂತ ಮಾರ್ಗ ಯಾವ್ದಿರುತ್ತೆ, ಎಲ್ಲಿ ಸೂಕ್ಷ್ಮ ವಿಚಾರಗಳನ್ನ ಪರಿಗಣಿಸಬೇಕಾಗುತ್ತೆ ಅನ್ನೋ ಒಂದು ಡೈರೆಕ್ಷನ್ ಅನ್ನು ಕೂಡ ಕೊಟ್ಟು ಹೋಗುವಂತ ಸಾಧ್ಯತೆ ಇರುವಂತದ್ದು. ಪ್ರಾಬಬ್ಲಿ ಈ 13ನೇ ಪಾಯಿಂಟ್ ನಲ್ಲಿ ಅತಿ ಹೆಚ್ಚು ಮೂಳೆಗಳು ಸಿಗುವಂತ ನಿರೀಕ್ಷೆ ಯಾಕೆ ಎಲ್ರಿಗೂ ಇರುವಂತದಂದ್ರೆ, ಅದೇ ವ್ಯಕ್ತಿ, ಅನಾಮಧೇಯ ವ್ಯಕ್ತಿ, ವಿಸಿಲ್ ಬ್ಲೋವರ್ ಏನಿದ್ದಾನೆ, ಪ್ರಣವ್ ಮೋಹಂತಿರ್ ಅವರ ನೇತೃತ್ವದಲ್ಲೇ ಅಲ್ಲಿ ಗುಂಡಿಯನ್ನು ಅಗೆಯಬೇಕು, ನಾನು ಅದೇ ಜಾಗದಲ್ಲಿ ಹೂತಿದ್ದೇನೆ ಅನ್ನೋ ನೆನಪಿದೆ, ಅಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅಸ್ಥಿ ಪಂಜರಗಳು ಸಿಗ್ತವೆ ಅಂತ ಏನು ಮಾಹಿತಿಯನ್ನ ಕೊಟ್ಟಿದ್ದ, ಆ ಮಾಹಿತಿಯನ್ನ ಆಧರಿಸಿ ಈಗ ನ್ಯೂಮರಲಾಜಿಕಲಿ ಅಂದ್ರೆ ನಂಬರ್ ವೈಸ್ ಈ ಸದ್ಯದ ಮಟ್ಟಿಗೆ 1 ರಿಂದ 5 ಆಗಿತ್ತು. ಇವತ್ತು 6ನೇ ಎಕ್ಸಿಮೇಷನ್ ಆರಂಭ ಮಾಡಿರುವಂತದ್ದು. ಇನ್ನ ಉಳಿದಂತೆ 6 ಪ್ರದೇಶಗಳಲ್ಲಿ ಎಕ್ಸಿಮೇಷನ್ ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ. ಇದಾದ ನಂತರವಷ್ಟೇ ಈ ಒಂದಿಷ್ಟು ಮಾದರಿಗಳನ್ನ ಎಫ್ಎಸ್ಎಲ್ಗೆ ಕೊಡುವಂತ ಸಾಧ್ಯತೆ ಇರುವಂತದ್ದು ಈ ಸದ್ಯದ ಮಟ್ಟಿಗೆ ನಾವು ನೋಡಬಹುದಾಗಿರುವಂತದ್ದು. ಸಂಜೆ 6 ಗಂಟೆಯವರೆಗೂ ಈ ಒಂದು ಪ್ರೋಸೆಸ್ ಕಂಟಿನ್ಯೂ ಆಗುತ್ತೆ. ಅದಾದ ನಂತರ ಕತ್ತಲಿನಲ್ಲಿ ಈ ಒಂದು ಮೂಳೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಕೆಲಸವನ್ನ ಮಾಡಬಾರದು. ಅದು ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳಕಿನ ವ್ಯವಸ್ಥೆ ಇದ್ದರೂ ಕೂಡ, ಬೆಳಕಿನ ವ್ಯವಸ್ಥೆ ನಾವು ಕಲ್ಪಿಸಿಕೊಂಡ್ರೂ ಕೂಡ ನ್ಯಾಚುರಲ್ ಲೈಟ್ ಇಲ್ಲದೆ ಇರೋದ್ರಿಂದ ವಿಡಿಯೋ ಚಿತ್ರೀಕರಣಕ್ಕೆ ಸಮಸ್ಯೆ ಆಗಬಹುದು, ಕೋರ್ಟ್ಗೆ ನೀಡುವಂತಹ ಪ್ರೂಫ್ ನಲ್ಲಿ ಸಮಸ್ಯೆ ಆಗಬಹುದು. ಅದರ ಜೊತೆಗೆ ಒಂದಿಷ್ಟು ನಾನಾ ರೀತಿಯ ವ್ಯತಿರಿಕ್ತ ಆಲೋಚನೆಗಳು ಬರಬಹುದು ಅನ್ನೋ ಒಂದು ಕಾರಣದಿಂದಾಗಿ 6 ಗಂಟೆಯ ವೇಳೆಗೆ ಈ ಒಂದು ಎಕ್ಸ್ಯೂಮ್ ಪ್ರೋಸೆಸ್ ಏನ್ ನಡೀತಾ ಇದೆ ಇವತ್ತು ಅದು ನಿಲ್ಲಿಸಲಾಗುತ್ತೆ. ಮತ್ತೆ ನಾಳೆ ಇದೇ ಕೆಲಸವನ್ನ ಬೆಳಿಗ್ಗೆ 11:30ಕ್ಕೆ ಆರಂಭ ಮಾಡುವಂತ ಯಥಾ ಪ್ರಕಾರ ಕಳೆದ 2 ದಿನದಿಂದ ನಾವೇನ್ ನೋಡ್ತಾ ಇದ್ವಿ, ಇದೇ ಒಂದು
ಪ್ಯಾಟರ್ನ್ ನಾಳೆ ಕೂಡ ಫಾಲೋ ಆಗುತ್ತೆ. ಆದ್ರೆ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ, ಈ ವ್ಯಕ್ತಿ ಹೇಳ್ತಿರುವಂತ ಶವಗಳೇ ಅದಾಗಿದ್ದರೆ ಈ ಒಂದು ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಂತೆ ಆಗುತ್ತೆ. ಕೇವಲ ರಾಜ್ಯವಲ್ಲ, ಇಡೀ ದೇಶ, ಇಡೀ ವಿಶ್ವದಲ್ಲೇ ಇಂತಹ ಘಟನೆ ನಡೆದಿರಲಿಲ್ಲ ಅಂತ ಅನೇಕ ಆಯಾಮಗಳಲ್ಲಿ ಹೇಳ್ತಿರುವಂತದ್ದು. ಈ ವ್ಯಕ್ತಿ ಹೇಳಿದ್ದು ನಿಜವೇ ಆಗಿದ್ರೆ ಖಂಡಿತವಾಗಿಯೂ ಆ ರೀತಿ ಆಗುತ್ತೆ. ಇಲ್ಲವಾದರೆ, ಈ ವ್ಯಕ್ತಿ ಹೇಳಿಕೆಯ ತದ್ವಿರುದ್ಧವಾದರೆ, ಈ ನದಿಯಲ್ಲಿ ತೇಲಿ ಬಂದ ಅನಾಮಿಕ ಅಥವಾ ಅನಾಥ ಶವಗಳಾಗಿದ್ದು ಅದರ ದಾಖಲೆಗಳು ಸಿಕ್ಕರೆ ಈ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನ ಅನ್ನೊಂದು ಆಯಾಮ ಕೂಡ ಈಗ ತನಿಖೆಗೆ ಮುಂದುವರಿಯುತ್ತೆ. ಅದರ ಜೊತೆಗೆ ಇದು ಒಂದು ಸುಳ್ಳು ಆರೋಪವಾಗಿದ್ದರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಒಂದು ಬೇರೆ ರೀತಿಯ ಆಯಾಮದಲ್ಲಿ ತನಿಖೆ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಈ ಸದ್ಯದ ಮಟ್ಟಿಗೆ ನೋಡಬಹುದಾಗಿರುವಂತದ್ದು ಶ್ರೀಲಕ್ಷ್ಮಿ.